ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಸೂಪರ್ 30 ಕ್ವೆಶ್ಚನ್ಸ್ ಆನ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತು ಸೂಪರ್ 30 ಅಂದರೆ ನಾವು ಯಾವ್ಯಾವ ಥರದ ಕ್ವೆಶ್ಚನ್ಸನ್ನ ಡಿಸ್ಕಸ್ ಮಾಡ್ತೀವಿ ಅಂತ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವೆಶ್ಚನ್. ಟ್ರಾನ್ಸ್ಪೋಸಾನ್ಸ್ ಅಂದರೆ ಜಂಪಿಂಗ್ ಜೀನ್ ಅಂತ ನಾನು ಎಲ್ಲೋ ಒಂದು ಕಡೆ ಹೇಳಿದ್ದೆ ಅಲ್ವಾ. ಸೊ ಈ ಟ್ರಾನ್ಸ್ಪೋಸಾನ್ಸ್ ಕ್ಯಾನ್ ಬಿ ಯೂಸ್ಡ್ ಡ್ಯೂರಿಂಗ್ ವಿಚ್ ಒನ್ ಆಫ್ ದ ಫಾಲೋವಿಂಗ್. ಸೊ ಜಂಪಿಂಗ್ ಜೀನ್ಸ್ ಅಥವಾ ಟ್ರಾನ್ಸ್ಪೋಸಾನ್ಸ್ ಅಥವಾ ವೈರಲ್ ಏನು ಹೇಳೋದು ಜೆನೆಟಿಕ್ ಮೆಟೀರಿಯಲ್ ಏನಿದೆ, ಸೊ ಇದರ ಬಗ್ಗೆ ನಾವು ಎಲ್ಲಿ ಡಿಸ್ಕಸ್ ಮಾಡುವಂಥದ್ದು? ವಿ ವಿಲ್ ಬಿ ಡಿಸ್ಕಸಿಂಗ್ ಇಟ್ ಇನ್ ಜೀನ್ ಸೈಲೆನ್ಸಿಂಗ್. ಕರೆಕ್ಟಾ? ಅಂದರೆ ವೆನ್ ನ್ಯಾಚುರಲಿ ಟ್ರಾನ್ಸ್ಪೋಸಾನ್ಸ್ ಆರ್ ದ ವೈರಲ್ genetic material is there in the body, ನಾವು ಯುಕ್ಯಾರಿಯೋಟ್ಸ್ ವಿ ಶೋ ಸರ್ಟೆನ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ವಾ. ಸೊ ಏನದು ಡಿಫೆನ್ಸ್ ಮೆಕ್ಯಾನಿಸಮ್? ಜೀನ್ ಸೈಲೆನ್ಸಿಂಗ್. ನೆಕ್ಸ್ಟ್ ಕ್ವೆಶ್ಚನ್. ಇನ್ ಜೀನ್ ಥೆರಪಿ ಆಫ್ adenosine deaminase ADA deficiency, the patient requires a periodic infusion of genetically engineered lymphocytes because. ಸೊ ಜೀನ್ ಥೆರಪಿಯಲ್ಲಿ ADA ಡಿಫಿಷಿಯನ್ಸಿ ಇರುವಾಗ ದ ಪೇಷಂಟ್ ವಿಲ್ ಬಿ ರಿಕ್ವೈರಿಂಗ್ ಕಂಟಿನ್ಯೂಸ್ ಇಂಟೇಕ್ ಆಫ್ ಸರ್ಟೇನ್ ಏನು ಹೇಳೋದು ಲಿಂಫೋಸೈಟ್ಸಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಆಗಬೇಕು. ಯಾಕೆ ಅಂತ ಕ್ವೆಶನ್. ಜೀನ್ ಐಸೋಲೇಟೆಡ್ ಫ್ರಮ್ ದ ಬೋನ್ ಮ್ಯಾರೋ ಪ್ರೊಡ್ಯೂಸಿಂಗ್ ADA ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಸೆಲ್ಸ್ ಎಟ್ ದ ಎಂಬ್ರಿಯಾನಿಕ್ ಸ್ಟೇಜ್. Okay, lymphocytes from patients' blood are grown in culture outside the body. Genetically engineered lymphocytes are not immortal cells. Retroviral vector introduced into these lymphocytes. So, option ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ ಪುನಃ ಒಮ್ಮೆ ಕ್ವೆಶನ್ ಅನ್ನು ನೋಡೋಣ. ಇನ್ ಜೀನ್ ಥೆರಪಿ ಆಫ್ ADA ಡಿಫಿಷಿಯನ್ಸಿ ದ ಪೇಷಂಟ್ ರಿಕ್ವೈರ್ಸ್ ಪೀರಿಯಾಡಿಕ್ ಇನ್ಫ್ಯೂಷನ್. ಸೊ ಜೀನ್ ಥೆರಪಿ ಆಫ್ ADA ಅಲ್ಲಿ ಅಲ್ಲಿ ಕಂಟಿನ್ಯೂಸ್ ಆಗಿ ಪೀರಿಯಾಡಿಕ್ ಇನ್ಫ್ಯೂಷನ್ ಆಫ್ ಲಿಂಫೋಸೈಟ್ಸ್ ಆಗಬೇಕು. ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಲಿಂಫೋಸೈಟ್ಸ್ ವಿಚ್ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ ADA ಆಗಬೇಕು. ಯಾಕೆ ಕಂಟಿನ್ಯೂಸ್ ಆಗಿ ಆಗಬೇಕು? ಯಾಕೆ ಪೀರಿಯಾಡಿಕ್ ಇನ್ಫ್ಯೂಷನ್ನೇ ಆಗಬೇಕು? ಯಾಕೆ ಒಮ್ಮೆ ನಾವು ಒನ್ಸ್ ಇಫ್ ಯು ಜಸ್ಟ್ ಇಂಟ್ರೊಡ್ಯೂಸ್ ದ ಜೀನ್ ಇಟ್ಸ್ ನಾಟ್ ಇನಫ್. ದ ರೀಸನ್ ಬೀಯಿಂಗ್ ನಮ್ಮ ಲಿಂಫೋಸೈಟ್ ಸೆಲ್ಸ್ ಏನಿದೆ ಅದು ಇಮ್ಮಾರ್ಟಲ್. ಜೆನೆಟಿಕಲಿ ಇಂಜಿನಿಯರ್ಡ್ ಲಿಂಫೋಸೈಟ್ಸ್ ಏನಿದೆ ದೇ ಆರ್ ನಾಟ್ ಇಮ್ಮಾರ್ಟಲ್. ಅಂದರೆ ಇಮ್ಮಾರ್ಟಲ್ ಅಂದ್ರೇನು ಸಾವೇ ಇಲ್ಲ ಅಂತ, ನಾಟ್ ಇಮ್ಮಾರ್ಟಲ್ ಅಂದ್ರೇನು ಸಾವಿದೆ ಅಂದರೆ ದೇ ವಿಲ್ ಡೈ ಅಂತ ಅರ್ಥ ಅಲ್ವಾ. ಮಾರ್ಟಲ್ ಅಂದ್ರೇನು ಡೆತ್, ಇಮ್ಮಾರ್ಟಲ್ ನೋ ಡೆತ್. ನಾಟ್ ಇಮ್ಮಾರ್ಟಲ್ ಸೆಲ್ಸ್ ಅಂದರೆ ಡೆತ್ ಇದೆ ಅಂತ. ಸೊ ಲಿಂಫೋಸೈಟ್ಸ್ ದೇ ದ ಜೆನೆಟಿಕಲಿ ಇಂಜಿನಿಯರ್ಡ್ ಲಿಂಫೋಸೈಟ್ಸ್ ದೇ ಡೈ. That's why periodic infusion is required. Okay? Yake other options wrong? Because retroviral vector introduced into these lymphocytes. So what? Adikku periodic infusion ಗೆ ಏನು ಸಂಬಂಧ? Lymphocytes from patients' blood are grown in the culture outside the body. ಅದಕ್ಕೆ ಒಮ್ಮೆ ಗ್ರೋ ಮಾಡಿ ಪುನಃ ಹಾಕ್ಬೋದು ಅಲ್ವಾ. ಆದರೆ ಕಂಟಿನ್ಯೂಸ್ ಇನ್ಫ್ಯೂಷನ್ ಯಾಕೆ? ನಮ್ಮ ಲಿಂಫೋಸೈಟ್ಸ್ ಇಮ್ಮಾರ್ಟಲ್, they have actually a death. That's why we have to continuously infuse. Okay. Which of the following is not an application of PCR? Polymerase chain reaction na application yaudu alla anta. Gene amplification is the application of PCR. Molecular diagnosis is PCR is required to determine whether even in the case of viral infection ಇರ್ಬೋದು ಅಥವಾ ಕೋವಿಡಲ್ಲಿ ನಾವು PCR ತುಂಬ ಕೇಳಿರ್ಬೋದು ಯೂಸ್ ಮಾಡುವಂಥದ್ದು. PCR ಯೂಸ್ ಮಾಡಿಕೊಂಡು ವಿ ಐಡೆಂಟಿಫೈಡ್ ಕೋವಿಡ್ ಇದೆಯಾ ಇಲ್ವಾ ಅಂತ. ಅಂದರೆ ಮಾಲಿಕ್ಯುಲರ್ ಡಯಾಗ್ನೋಸಿಸ್ಗೆ ಬೇಕು PCR ಅಲ್ವಾ. ಡಿಟೆಕ್ಷನ್ ಆಫ್ ಜೀನ್ ಮ್ಯೂಟೇಷನ್, ಎಲ್ಲೋ ಒಂದು ಜೀನ್ ಮ್ಯೂಟೇಷನ್ ಇದೆ ಅಂತ ಆದರೆ ಅದನ್ನು ಮಾಡ್ಕೊಳ್ಳೋಕ್ಕೋಸ್ಕರ ವಿ ಆಂಪ್ಲಿಫೈ ದ್ಯಾಟ್ ಜೀನ್ ದಟ್ is actually mutated and then we detect ಅಲ್ವಾ. ಸೊ ಟು ಡಿಟೆಕ್ಟ್ ದ ಜೀನ್ ಮ್ಯೂಟೇಷನ್ ಆಲ್ಸೋ ನಮಗೆ PCR ಬೇಕು. ಆದರೆ ಪ್ಯೂರಿಫಿಕೇಷನ್ ಆಫ್ ಐಸೋಲೇಟೆಡ್ ಪ್ರೋಟೀನಿಗೆ ಬೇಕಾ? ಟು ಪ್ಯೂರಿಫೈ ಅ ಪ್ರೋಟೀನ್ ಡು ವಿ ರಿಕ್ವೈರ್ PCR? ಬೇಡ. PCR ಅಂದ್ರೇನು? ಇಟ್ ಟಾಕ್ಸ್ ಮೋರ್ ಅಬೌಟ್
ಆಂಪ್ಲಿಫಿಕೇಶನ್ ಆಫ್ ಜೀನ್ DNA ಅಲ್ವಾ. ಸೊ ಆನ್ಸರ್ ಏನಾಗಬೇಕು? ಫಸ್ಟ್ ಒನ್. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ. When gene targeting involving gene amplification is attempted in an individual's tissue to treat disease, it is known as. ಪುನಃ ರಿಪೀಟ್ ಮಾಡ್ತೀನಿ. A gene targeting involving gene amplification is attempted in individual's tissue to treat disease. ಸೊ ನಾವಿಲ್ಲಿ ಏನು ಮಾಡೋದು ಅಂದರೆ gene that is being targeted which is involving in the gene amplification, PCR. ಸೊ ಇದಕ್ಕೆ ಇನ್ ಆರ್ಡರ್ ಟು ಟ್ರೀಟ್ ಅ ಪರ್ಟಿಕ್ಯುಲರ್ ಡಿಸೀಸ್ ನಾವು ಜೀನ್ ಆಫ್ ಟಾರ್ಗೆಟನ್ನು ನಾವು ತಗೊಂಡು ಅದನ್ನು ಆ್ಯಂಪ್ಲಿಫೈ ಮಾಡುವಂಥದ್ದು ಅಲ್ವಾ. ಸೊ ಏನು ಹೇಳುವಂಥದ್ದು ಇದಕ್ಕೆ ಪ್ರೊಸೆಸ್ಸಿಗೆ ಅಂತ? ಡೆಫಿನೆಟ್ಲಿ ನಾಟ್ ಬಯೋಪೈರಸಿ. ಸೇಫ್ಟಿ ಟೆಸ್ಟಿಂಗ್ ಅಂತ ನಾವೆಲ್ಲೂ ಕೇಳಿಲ್ಲ ಅಲ್ವಾ. ನಾವು ಕನ್ಫ್ಯೂಷನ್ ಇಸ್ ಬಿಟ್ವೀನ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಆ್ಯಂಡ್ ಜೀನ್ ಥೆರಪಿ. PCR ಬಗ್ಗೆನೇ ಈ ಕ್ವೆಶ್ಚನ್ ಆಗ್ತಿದ್ರೆ, ಅಂದರೆ PCR ಇಂಪಾರ್ಟೆನ್ಸ್ ಏನು, ಅಪ್ಲಿಕೇಶನ್ ಏನು ಅಂತಾದರೆ ಹೌದು ಮಾಲಿಕ್ಯುಲರ್ ಡಯಾಗ್ನೋಸಿಸ್ಗೆ ಅಂತ ಹೇಳ್ಬೋದು ಅಲ್ವಾ. ಮಾಲಿಕ್ಯುಲರ್ ಡಯಾಗ್ನೋಸಿಸ್ಗೆ ಅಂತ ಹೇಳ್ಬೋದು. ಆದರೆ ಇಲ್ಲೇನು ಹೇಳಿದ್ದಾರೆ, ವೆನ್ ಜೀನ್ ಟಾರ್ಗೆಟಿಂಗ್, ಓಕೆ, ವೆನ್ ಜೀನ್ ಟಾರ್ಗೆಟಿಂಗ್ ಇನ್ವಾಲ್ವಿಂಗ್ ಜೀನ್ ಆಂಪ್ಲಿಫಿಕೇಶನ್, ಆ ಟಾರ್ಗೆಟ್ ಜೀನ್ ಏನಿದೆ ದ್ಯಾಟ್ ಈಸ್ ಇನ್ವಾಲ್ವಿಂಗ್ ಜೀನ್ ಆಂಪ್ಲಿಫಿಕೇಶನ್, ನಾವು ಆ ಜೀನನ್ನು, ಜೀನ್ ಆಫ್ ಒಂದು ಜೀನ್ ಇದೆ ಅದನ್ನು ಆಂಪ್ಲಿಫಿಕೇಶನ್ ಮಾಡುವಂಥದ್ದು ಅಲ್ವಾ. ಯಾಕೆ ಮಾಡುವಂಥದ್ದು? ಬಿಕಾಸ್ ಇಂಡಿವಿಜುವಲ್ಸ್ ಟಿಶ್ಯೂ ನಾವು ಇನ್ ಇಂಡಿವಿಜುವಲ್ಸ್ ಟಿಶ್ಯೂ ನಾವು ಆ ಜೀನನ್ನು ಹಾಕಬೇಕು, ನಂತರ ಟು ಟ್ರೀಟ್ ದ ಡಿಸೀಸ್ ವಿ ಆರ್ ಡೂಯಿಂಗ್ ಇಟ್. ಸೊ ಬೇಸಿಕಲಿ ದಿಸ್ ಟಾಕ್ಸ್ ಅಬೌಟ್ ವಾಟ್? ಜೀನ್ ಥೆರಪಿ. ಅಂದರೆ ಜೀನ್ ವಿ ವಿಲ್ ಆ್ಯಂಪ್ಲಿಫೈ ಇಟ್, ಜಾಸ್ತಿ ನಂಬರ್ ಮಾಡುವಂಥದ್ದು ಈ ಜೀನನ್ನು, ನಂತರ ಇಂಡಿವಿಜುವಲ್ಸ್ನ ಟಿಶ್ಯೂಗೆ ಹಾಕುವಂಥದ್ದು. ಯಾಕೆ ಈ ಜೀನನ್ನು ಟಿಶ್ಯೂಗೆ ಹಾಕುವಂಥದ್ದು? ಇನ್ ಆರ್ಡರ್ ಟು ಟ್ರೀಟ್ ಅ ಪರ್ಟಿಕ್ಯುಲರ್ ಡಿಸೀಸ್. ಡಿಸೀಸ್ ಕ್ಯಾನ್ ಬಿ ಸ್ಕಿಡ್, ಡಿಸೀಸ್ ಕ್ಯಾನ್ ಬಿ ಎನಿ ಸಚ್ ಜೆನೆಟಿಕ್ ಡಿಸಾರ್ಡರ್. ಅಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಜೀನ್ ಥೆರಪಿ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫೋರ್ತ್ ಒನ್. ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಯಾಕೆ ರಾಂಗ್ ಅಂದರೆ, ನಾವಿಲ್ಲಿ ಯಾವುದೇ ಥರದ ಡಿಸೀಸನ್ನು ಡಿಟೆಕ್ಟ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ಡಿಸೀಸನ್ನು ಟ್ರೀಟ್ ಮಾಡ್ತಾ ಇದ್ದೀವಿ, ಡಿಸೀಸ್ ಇದೆಯಾ ಇಲ್ವಾ ಡಯಾಗ್ನೋಸಿಸ್ ಮಾಡ್ತಾ ಇಲ್ಲ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Nowadays, it is possible to detect the mutated gene causing cancer by allowing the radioactive probe to hybridise its complementary DNA in clone of cells, followed by its detection using autoradiography. Because ಸೊ ನಾವು ಈ ಚಾಪ್ಟರಲ್ಲಿ ಡಿಸ್ಕಸ್ ಮಾಡುವಾಗ ಆಟೋರೇಡಿಯೋಗ್ರಫಿ ಬಗ್ಗೆ ನೋಡಿದ್ದೀವಿ. ಹೇಗೆ ಒಂದು ಪ್ರೋಬನ್ನು ಯೂಸ್ ಮಾಡಿಕೊಂಡು ನಮ್ಮ DNA ಮ್ಯೂಟೇಟೆಡ್ ಜೀನ್, ಅಂದರೆ ಕ್ಯಾನ್ಸರ್ ಕಾಸಿಂಗ್ ಜೀನ್ ಇದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋದು ಅಂತ ನೋಡಿದ್ದೀವಿ ಅಲ್ವಾ. ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಹ್ಯಾವ್ ಅ ಕ್ವೆಶ್ಚನ್ ಹಿಯರ್. Mutated gene does not appear on a photographic film as the probe has no complementary with it. ಈಗ ಮ್ಯೂಟೇಟೆಡ್ ಜೀನ್ ಎಲ್ಲಾದರೂ ಇದ್ದರೆ, ಇಲ್ಲಿ ನಮ್ಮ ಮ್ಯೂಟೇಟೆಡ್ ಜೀನ್ ಎಲ್ಲಾದರೂ ಇದ್ದರೆ ನಮ್ಮ DNA ಏನಾಗುತ್ತೆ? ಇಟ್ ವೋಂಟ್ ಬಿ ಅಪಿಯರಿಂಗ್ ಆನ್ ಫೋಟೋಗ್ರಾಫಿಕ್ ಫಿಲ್ಮ್. ಅಂದರೆ ಬೇಸಿಕಲಿ ನಾವು ಫೋಟೋಗ್ರಾಫಿಕ್ ಫಿಲ್ಮಲ್ಲಿ ನಮ್ಮ ಜೀನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ DNA ಆ್ಯಂಡ್ ದ ಪ್ರೋಬನ್ನು ಒಟ್ಟಿಗೆ ಫೋಟೋಗ್ರಾಫಿಕ್ ಫಿಲ್ಮಲ್ಲಿ ಇಟ್ಟಿರುವಾಗ ಯಾವುದೇ ಲೈಟ್ ಇಲ್ಯುಮಿನೇಷನ್ ಆಗದೇ ಇರುವಂಥದ್ದು ಅಥವಾ ಫೋಟೋಗ್ರಾಫಿಕ್ ಫಿಲ್ಮಲ್ಲಿ ನಾವು ನೋಡಲ್ಲ. ಯಾವಾಗ ನೋಡಲ್ಲ? ವೆನ್ ವಿ ಹ್ಯಾವ್ ಅ ಮ್ಯೂಟೇಟೆಡ್ ಜೀನ್ ಹಿಯರ್ ಅಲ್ವಾ. ಮ್ಯೂಟೇಟೆಡ್ ಜೀನ್ ಹಿಯರ್. ಯಾಕೆ ನಾವು ಫೋಟೋಗ್ರಾಫಿಕ್ ಫಿಲ್ಮಲ್ಲಿ ಯಾವುದೇ ಇಮೇಜಸನ್ನು ಕಾಣಿಸಕ್ಕೆ ಸಿಗಲ್ಲ ವೆನ್ ವಿ ಹ್ಯಾವ್ ಮ್ಯೂಟೇಟೆಡ್ ಜೀನ್? ದ ರೀಸನ್ ಬೀಯಿಂಗ್, ಈ ಪ್ರೋಬ್ ಏನಿದೆ ದೇ ವೋಂಟ್ ಶೋ ಕಾಂಪ್ಲಿಮೆಂಟರಿ ವಿತ್ ದ ಮ್ಯೂಟೇಟೆಡ್ ಜೀನ್. ಈ ರೀಸನ್ನಿಗೋಸ್ಕರ we are not able to see images, we are not able to see anything in the photographic film. Okay, so our reasonigoskara answer should be first one. Next option, if you see, mutated gene does not appear on photographic film as the probe has complementary with it. ಪ್ರೋಬಿಗೆ ಕಾಂಪ್ಲಿಮೆಂಟಾರಿಟಿ, ಪ್ರೋಬ್ ನಮ್ಮ ಜೀನ್ ಜೊತೆ ಕಾಂಪ್ಲಿಮೆಂಟರಿ
ತೋರಿಸ್ತಾ ಇದ್ರೆ ಇಟ್ ಈಸ್ ಡೆಫಿನೆಟ್ಲಿ ವಿ ವಿಲ್ ಬಿ ಏಬಲ್ ಟು ಸಿ ಫೋಟೋಗ್ರಾಫಿಂಗ್ ಫಿಲ್ಮ್, ಬಿಕಾಸ್ ಫೋಟೋಗ್ರಾಫಿಕ್ ಫಿಲ್ಮಲ್ಲಿ ನಾವು ಹೇಗೆ ಇಮೇಜನ್ನು ಹೇಗೆ ವೈ ಆರ್ ವಿ ಏಬಲ್ ಟು ಸಿ ದ ಲೈಟ್ ಆರ್ ವೈ ಆರ್ ವಿ ಏಬಲ್ ಟು ಸಿ ದ ಇಮೇಜ್, ದ ರೀಸನ್ ಬೀಂಗ್ ದ ಪ್ರೋಬ್ ಅಲ್ವಾ. ಆದರೆ ಇಲ್ಲಿ ಯಾಕೆ ಕಾಣಿಸೋಕ್ಕೆ ಸಿಗಲ್ಲ? ಬಿಕಾಸ್ ಕಾಂಪ್ಲಿಮೆಂಟರಿ ಕಾಣಿಸೋಕ್ಕೆ ಸಿಗಲ್ಲ ಅದಕ್ಕೆ. ಸೊ ಆನ್ಸರ್ ಶುಡ್ ಬಿ ಫಸ್ಟ್ ಒನ್. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ವಿತ್ ರಿಗಾರ್ಡ್ ಟು ಇನ್ಸುಲಿನ್, ಚೂಸ್ ಕರೆಕ್ಟ್ ಆಪ್ಷನ್. ಓಕೆ, ಸೊ ಇನ್ಸುಲಿನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ನಾವು ಆಲ್ರೆಡಿ ಇನ್ ದ ಚಾಪ್ಟರ್. ಸೊ ಎ ಬಿ ಪೆಪ್ಟೈಡ್ ನಡುವಿಗೆ ಸಿ ಪೆಪ್ಟೈಡ್ ಎಲ್ಲ ನೋಡಿದ್ದೀವಿ. ಸೊ ಅದರ ರಿಲೇಟೆಡ್ ಒಂದು ಕ್ವೆಶ್ಚನ್ ಆಗಿದೆ. C-peptide is not present in mature insulin. ಕರೆಕ್ಟ್ ಆಪ್ಷನನ್ನು ನೋಡಬೇಕು. C-peptide is not present in mature insulin. ಮೆಚೂರ್ ಇನ್ಸುಲಿನಲ್ಲಿ C-peptide ಇರಲ್ಲ. ದಟ್ ಈಸ್ ಕರೆಕ್ಟ್. ಹೌದಲ್ವಾ? ಎ ಬಿ ಸಿ ಇರುತ್ತೆ, ನಂತರ ಸಿ ರಿಮೂವ್ ಆಗುವಂಥದ್ದು. ಸೊ ಪ್ರೋ ಇನ್ಸುಲಿನ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಇನ್ಸುಲಿನ್. The insulin produced by recombinant DNA technology has a C-peptide. Actually recombinant DNA technology ಮಾಡೋದು ಯಾಕೆ ನಾವು? Because to make sure that whatever insulin that we have is active, it is ready to use. So C-peptide ಇರಲ್ಲ. ಇಲ್ಲೇನು ಕೊಟ್ಟಿದ್ದಾರೆ? ಇನ್ಸುಲಿನ್ ಪ್ರೊಡ್ಯೂಸ್ಡ್ ಬೈ ಆರ್ ಡಿ ಎನ್ ಎ ಟೆಕ್ನಾಲಜಿ ಹ್ಯಾಸ್ C-peptide ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇರಲ್ಲ ಅಲ್ವಾ. ದ ಪ್ರೋ ಇನ್ಸುಲಿನ್ ಹ್ಯಾಸ್ C-peptide. ಪ್ರೋ ಇನ್ಸುಲಿನ್ ಅಂದರೆ ದ ಪ್ರಿಮಿಟಿವ್ ಒನ್, ಬಿಫೋರ್ ಮೆಚೂರ್ಡ್ ಒನ್ ಅಲ್ವಾ. ಸೊ ಅದರಲ್ಲಿ C-peptide ಇರುತ್ತೆ. ದಟ್ ಇಸ್ ಕರೆಕ್ಟ್. ಎ ಪೆಪ್ಟೈಡ್ ಆ್ಯಂಡ್ ಬಿ ಪೆಪ್ಟೈಡ್ ಆಫ್ ಇನ್ಸುಲಿನ್ ಆರ್ interconnected by disulfide bridges. So A and B will be interconnected by disulfide bridges. A ಮತ್ತೆ B peptide ನಡುವೆ C peptide ಇದ್ರೂ B ಮತ್ತೆ C ಒಂದು ಥರದ they will be able to show certain attachment because of disulfide bridges. ಸೊ ನೀವು NCERT ಯಲ್ಲಿ ನೋಡಿ ಇಮೇಜ್ ಆಫ್ ಪ್ರೋ ಇನ್ಸುಲಿನ್ ಗೊತ್ತಾಗುತ್ತೆ. ಎ ಮತ್ತು ಬಿ ನಡುವೆ ಒಂದು 2-3 ಲೈನ್ಸನ್ನು ತೋರಿಸಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ disulfide bridges. ಸೊ ಆನ್ಸರ್ ಇಸ್ ಡಿ ಈಸ್ ಆಲ್ಸೋ ಕರೆಕ್ಟ್. ಸೊ ಎ ಸಿ ಡಿ ಈಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಫಾರ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ದ ಡಿಸೀಸ್, early diagnosis and understanding its pathophysiology is very important. Which of the following molecular diagnostic techniques is very useful for this early detection? Early detection of pathophysiology ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಪ್ಯಾಥೋಫಿಸಿಯಾಲಜಿ ಅಂದರೆ ಏನರ್ಥ? ಪ್ಯಾಥೋಜನ್ ರಿಲೇಟೆಡ್ ಅಂತ ಕ್ವೆಶ್ಚನ್ ಆಗಿದೆ ಅಲ್ವಾ. ಸೊ ಒಂದು ಡಿಸೀಸ್ನ ಎಫೆಕ್ಟಿವ್ ಟ್ರೀಟ್ಮೆಂಟಿಗೆ ಅದರ ಪ್ಯಾಥೋಫಿಸಿಯಾಲಜಿಯನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಪ್ಯಾಥೋಫಿಸಿಯಾಲಜಿ ಅಂದ್ರೇನು? ಯಾವ ಪ್ಯಾಥೋಜನಿಂದ ಡಿಸೀಸ್ ಆಗ್ತಿದೆ ಹೇಳೋದು ಅಲ್ವಾ. ವಿಚ್ ಆಫ್ ದ ಫಾಲೋವಿಂಗ್ molecular diagnostic technique is useful when it comes to such type of early detection of disease caused by a pathogen? Hybridization technique is related to mutated gene and cancer. Cancer is not caused by pathogen, ಎಲ್ರಿಗೂ ಗೊತ್ತಿದೆ. ಸೊ ಏನಾಗಬೇಕು ಆನ್ಸರ್? ಎಲೈಸಾ ಟೆಕ್ನಿಕ್ ಆಗಬೇಕು. ಎಲೈಸಾ ಯಾವಾಗ ಯೂಸ್ ಮಾಡುವಂಥದ್ದು? ಫಾರ್ ದ ಅರ್ಲಿ ಡಿಟೆಕ್ಷನ್ ಆಫ್ HIV. ಕರೆಕ್ಟಾ? HIV ಏನು? ಅದೊಂದು ಪ್ಯಾಥೋಜನ್. ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಒನ್. ನೆಕ್ಸ್ಟ್ ಕ್ವೆಶ್ಚನ್. adenosine deaminase deficiency, ADA deficiency results into. ಸೊ ADA ಡಿಫಿಷಿಯನ್ಸಿಯಿಂದ ಬರುವಂತಹ ಡಿಸೀಸ್ ಯಾವುದು? ಸಿವಿಯರ್ ಕಂಬೈನ್ಡ್ ಇಮ್ಯುನೋಡಿಫಿಷಿಯನ್ಸಿ, ಸ್ಕಿಡ್ ಅಲ್ವಾ. ಸೊ ಇದೇನಿದು? ಇಮ್ಯುನೋ ಡಿಫಿಷಿಯನ್ಸಿ ಆಗಿದೆ. ಸೊ ADA ಡಿಫಿಷಿಯನ್ಸಿ ಆದರೆ ಏನಾಗುವಂಥದ್ದು? ಇಮ್ಯೂನ್ ಸಿಸ್ಟಮಲ್ಲಿ ಡಿಫಿಷಿಯನ್ಸಿ ನೋಡುವಂಥದ್ದು. ಸೊ ಡಿಸ್ಫಂಕ್ಷನ್ ಆಫ್ ಇಮ್ಯೂನ್ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮ್ಯಾಚ್ ದ ಫಾಲೋವಿಂಗ್. ಮ್ಯಾಚ್ ದ ಫಾಲೋವಿಂಗ್ ಬಂದ ಕೂಡಲೇ just ignore this and first answer this. BT cotton, BT stands for Bacillus thuringiensis. Adenosine deaminase deficiency, first gene therapy ಮಾಡಿರುವಂಥದ್ದು ಸ್ಕಿಡ್ ಅಲ್ಲಿ. What exactly we are doing in gene therapy of the skid? ADA gene which is able to produce ADA enzyme ಅನ್ನು ಹಾಕುವಂಥದ್ದು ಟಿಶ್ಯೂಗೆ. ಕರೆಕ್ಟಾ? RNAI, it's a cellular defense that all the eukaryotes show. PCR Polymerase Chain reaction
ಏನಕ್ಕೆ? ಫಾರ್ ರಿಡಕ್ಷನ್ ಆಫ್ HIV ಇನ್ಫೆಕ್ಷನ್, ಆಲ್ಸೋ ಫಾರ್ ಅದರ್ ವೈರಲ್ ಡಿಸೀಸಸ್. ಕರೆಕ್ಟಾ? ಸೊ ಏನಾಗಬೇಕು? A is 4, A is 4, B is 1, C is 2, D is 3. So answer should be third one. Next question. Okay. Next question. Which of the following statements is not correct? The question is about not correct. The proinsulin has an extra peptide called as C-peptide. Correct? Alva? Proinsulin alli A, B, C anta iruvanthadu peptides. In man, insulin is synthesized as proinsulin. Natural agi nama body alli proinsulin produce aguvantadu, nanತರ mature insulin produce aguvantadu. Genetically engineered insulin is produced in E. coli. So genetically engineered insulin ಏನಿದೆ, that will be produced with the help of E. coli bacteria. ಅಲ್ವಾ? ಆದರೆ ಫಸ್ಟ್ ಆಪ್ಷನ್ ಇಫ್ ಯು ಸಿ, the functional insulin A and B linked together by hydrogen bond. ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ, ಹೈಡ್ರೋಜನ್ ಬಾಂಡ್ ಅಲ್ಲ, ಡೈಸಲ್ಫೈಡ್ ಬಾಂಡ್ ಆಗಬೇಕು. ಸೊ ಆನ್ಸರ್ ಏನಿಲ್ಲಿ? ರೈಟ್ ಆನ್ಸರ್ ಏನಾಗಬೇಕು? ನಾಟ್ ಕರೆಕ್ಟು. This statement is not correct. Next question. BT cotton variety that was developed by the introduction of toxin gene of Bacillus thuringiensis is resistant to. BT anta band kudle, it will be resistant to what is the question. Plant nematodes. Plant nematode ge we have RNAI, interference RNA. Insect predator. Insect pest. Predator ಮತ್ತೆ pest ಡಿಫರೆನ್ಸಸ್ ಎಲ್ರಿಗೂ ಗೊತ್ತಿದೆ. ಸೊ ಪ್ಲ್ಯಾಂಟಲ್ಲಿ ಒಂದು ಇನ್ಸೆಕ್ಟ್ ಕಿರಿಕಿರಿ ಮಾಡುವಂತಹ ಏನು ಇರುತ್ತೆ ಅಲ್ವಾ, ಅದಕ್ಕೇನು ಹೇಳೋದು? ಪೆಸ್ಟ್. ದೇ ಆರ್ ಪೆಸ್ಟ್ ಅಲ್ವಾ? ಸೊ ಇನ್ಸೆಕ್ಟ್ ಪೆಸ್ಟ್ ಆಗಬೇಕು. ಪ್ರಿಡೇಟರ್ ಕಮ್ಸ್ ಇನ್ ಅ ಡಿಫ್ರೆಂಟ್ ಸಿಚುವೇಶನ್. ಪ್ರೇ ಪ್ರಿಡೇಟರ್. ಲಯನ್ ಏನಿದೆ, ದ್ಯಾಟ್ ಈಸ್ ಅ ಪ್ರಿಡೇಟರ್. ಜಿಂಕೆ ಏನಿದೆ, ಅದು ಪ್ರೇ. ಇಲ್ಲಿ ಆ ಥರದ ಸಂಬಂಧ ಅಲ್ಲ, ಇಲ್ಲಿ parasite, pest tara. So answer is going to be third one. Easy. Next question. So starting ige ನಾವು ಡಿಸ್ಕಸ್ ಮಾಡಿರೋದು CET questions. ಈಗ NEET questions ಆಗ್ತಿದೆ. What triggers activation of protoxin to activate, okay, to active toxin of Bacillus thuringiensis? Very easy. ಬಾಲ್ವಮ್ ಅಲ್ಲಿ ಯಾವ ಥರದ ಕಂಡೀಷನ್ ಬೇಕು ಟು ಆಕ್ಟಿವೇಟ್ ದ ಪ್ರೋಟಾಕ್ಸಿನ್? ಸಿಂಪಲ್ ಆಲ್ಕಲೈನ್ pH ಆಫ್ ಗಟ್ ಅಲ್ವಾ? ಸೊ ಇದೆಲ್ಲಿರುವಂಥದ್ದು? ಇನ್ಸೆಕ್ಟ್ಸಲ್ಲಿರುವಂಥದ್ದು, ಲೈಕ್ ಬಾಲ್ವರ್ಮ್ಸ್. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಫಾರ್ ಗೋಲ್ಡನ್ ರೈಸ್? ಇಟ್ ಈಸ್ ಯೆಲ್ಲೋ ಗ್ರೇನ್ಸ್ because of gene introduced front of primitive variety of rice. Okay, if we had primitive variety of rice, we could have gone with the primitive variety of rice alva. Yake sumne enu genetic engineering ella madkondu golden rice ಮಾಡಿರೋದು ಅಲ್ವಾ? It is vitamin A enriched with the gene from daffodils. So main agi golden rice andre ಏನು? ದಿಸ್ ಇಸ್ ದ ಗೋಲ್ಡನ್ ಲೈಕ್ ಲುಕಿಂಗ್ ಗೋಲ್ಡನ್ ಕಲರ್ ರೈಸ್ ಆಗಿದ್ರು, ದ ಪ್ರಾಪರ್ಟಿ ಈಸ್ ನಥಿಂಗ್ ಬಟ್ ವೈಟಮಿನ್ ಎ ಜಾಸ್ತಿ ಇರುವಂಥದ್ದು. ಸೊ ಈ ಜೀನನ ಎಲ್ಲಿಂದ ತಗೊಂಡಿರುವಂಥದ್ದು? ಡ್ಯಾಫೋಡಿಲ್ಸಿಂದ. ಓಕೆ, ಸಿಂಪಲ್. ನೆಕ್ಸ್ಟ್ ಕ್ವೆಶನ್. RNAI ದ ಜೀನ್ಸ್ ಆರ್ ಸೈಲೆನ್ಸ್ಡ್ ಯೂಸಿಂಗ್. ಸೊ ನಾವು RNAI ಎಕ್ಸ್ಪ್ಲೇನ್ ಮಾಡಿರುವಾಗ 2 ಸ್ಟ್ರ್ಯಾಂಡ್ ಈ ಥರ ಬರೆದಿದೆ. ಅದೇನದು? DNA ಅಲ್ಲ, RNA, double stranded RNA. Next question. Which of the following is commonly used as vector for introducing a DNA fragment in human lymphocytes? So human lymphocytes ಗೆ ADA gene ಅನ್ನು ನಾವು ಹಾಕಿದ್ವಿ ಅಲ್ವಾ, in gene therapy. So with the help of what we have introduced, ಯಾವುದು ವೆಕ್ಟರ್ ಆಗಿ ಯೂಸ್ ಮಾಡಿದ್ವಿ ಅಂತ ಕ್ವೆಶ್ಚನ್. PBR322, lambda phage, TI plasmid. We have used retroviruses. ಹೌದು, ಡೇಂಜರಸ್ ರೆಟ್ರೋವೈರಸಸ್ ಆದರೆ ನಾವು ಅದನ್ನು ಡಿಸಾರ್ಮ್ಡ್ ಮಾಡಿದ್ದೀವಿ, ಡಿಸೀಸ್ ಕಾಸ್ ಮಾಡಲಿಕ್ಕೆ ಆಗದ ಥರ ಮಾಡಿದ್ದೀವಿ. ನೆಕ್ಸ್ಟ್ ಕ್ವೆಶ್ಚನ್. In India, the organization responsible for assessing the safety of introducing genetically modified organisms for public use is
ಓಕೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಡೆಫಿನೆಟ್ಲಿ ರಾಂಗ್. ಇದನ್ನು ನಾವು ಬೇರೆ ಕಡೆ ನೋಡಿರುವಂಥದ್ದು ಅಲ್ವಾ. ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR, ಇದು ನಾವು ಎಲ್ಲೂ ನೋಡಿಲ್ಲ ಇಷ್ಟು ಟೈಮಲ್ಲಿ ಚಾಪ್ಟರ್ಸ್ ಡಿಸ್ಕಷನ್ ಮಾಡುವಾಗ. ನೆಕ್ಸ್ಟ್, ರಿಸರ್ಚ್ ಕಮಿಟಿ ಆನ್ ಜೆನೆಟಿಕ್ ಮ್ಯಾನಿಪ್ಯುಲೇಷನ್. ದ ಕ್ವೆಶನ್ ಈಸ್ ಅಬೌಟ್ assessing the safety introducing genetically modified organisms. ಇದೇನು ರಿಸರ್ಚ್ ಕಮಿಟಿ ಆನ್ ಜೆನೆಟಿಕ್ ಮ್ಯಾನಿಪ್ಯುಲೇಷನ್, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ GEAC ನಾವು ನೋಡಿರುವಂಥದ್ದು ಚಾಪ್ಟರಲ್ಲಿ. ಸೊ ಆನ್ಸರ್ ಶುಡ್ ಬಿ GAC. ನೆಕ್ಸ್ಟ್ ಕ್ವೆಶ್ಚನ್, ಅ ನ್ಯೂ ವೆರೈಟಿ ಆಫ್ ರೈಸ್ ವಾಸ್ ಪೇಟೆಂಟೆಡ್. ಇದು ಯಾವುದ್ರ ಸ್ಟೋರಿ? ನ್ಯೂ ವೆರೈಟಿ ಅಂತ ಅಂದ್ಕೂಡಲೇ ಬಾಸ್ಮತಿ ಸ್ಟೋರಿ, ಬಯೋಪೈರಸಿ ಅಲ್ವಾ. ನೋಡ್ಲಿಕ್ಕೆ ಕ್ವೆಶನ್ನೇ ನೋಡಬೇಕಾಗಿಲ್ಲ ಫುಲ್ಲಾಗಿ. ಸೊ ಬಟ್ ವಿ ವಿಲ್ ರೀಡ್ ಅ ಕ್ವೆಶನ್. A new variety of rice was patented by a foreign company, though such varieties have been present in India. ಆಲ್ರೆಡಿ ಇಂಡಿಯಾದಲ್ಲಿತ್ತು, ಆದರೆ ಅವ್ರದ್ದು ನಮ್ಮದು ಹೊಸ್ತಿದ್ದು ಅಂತ ಹೇಳಿದ್ರು. ಸೊ ಅದು ಬಾಸ್ಮತಿ ರೈಸ್ನ ವೆರೈಟಿ ಆಗಿತ್ತು. ಯೂಸ್ ಆಫ್ ಬಯೋರಿಸೋರ್ಸಸ್ ಬೈ ಮಲ್ಟಿನ್ಯಾಷನಲ್ ಕಂಪನೀಸ್ ಆ್ಯಂಡ್ ಆರ್ಗನೈಸೇಷನ್ಸ್ ವಿದೌಟ್ ಅಥರೈಸೇಷನ್ ಫ್ರಮ್ ದ ಕನ್ಸರ್ನ್ಡ್ ಕಂಟ್ರಿ ಆ್ಯಂಡ್ ಇಟ್ಸ್ ಪೀಪಲ್. ಕದಿಯುವಂಥದ್ದು ನಮ್ಮ ಏನು ಟ್ರೆಡಿಷ್ನಲ್ ಕೆಲವು ಇದರನ್ನು, ಏನದು ಬಯೋಪೈರಸಿ. ನೆಕ್ಸ್ಟ್ ಕ್ವೆಶ್ಚನ್, ಸೈಲೆನ್ಸಿಂಗ್ ಆಫ್ ಸ್ಪೆಸಿಫಿಕ್ mRNA ಇನ್ RNAI, ಡಬಲ್ ಸ್ಟ್ಯಾಂಡರ್ಡ್ RNA. ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ, ನೀಟಲ್ಲೂ ಬಂದಿದೆ, CETಯಲ್ಲೂ ಬಂದಿದೆ, ರಿಪೀಟ್ ಆಗ್ತಾ ಇದೆ ಕ್ವೆಶನ್ಸ್, ವೆರಿ ಇಂಪಾರ್ಟೆಂಟ್. CRY1AC ಎಫೆಕ್ಟಿವ್ಲಿ ಕಂಟ್ರೋಲ್ಸ್. ಸೊ CRY1AC ಮತ್ತು CRY2AB ಇದೆರಡು ಕಾಟನ್ ಬಾಲ್ ವರ್ಮ್ಸನ್ನು ಕಂಟ್ರೋಲ್ ಮಾಡುವಂಥದ್ದು. ಮತ್ತು CRY1AB ಏನಿದೆ ದ್ಯಾಟ್ ವಿಲ್ ಬಿ ಕಂಟ್ರೋಲಿಂಗ್ ಕಾರ್ನ್ ಬೋರರ್. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವೆಶ್ಚನ್, ADA ಡಿಫಿಷಿಯನ್ಸಿ ಕ್ಯಾನ್ ಬಿ ಕ್ಯೂರ್ಡ್ ಬೈ. ಯಾವ ಥರ ವಿ ಕ್ಯಾನ್ ಓವರ್ಕಮ್ ದಿಸ್ ಪ್ರಾಬ್ಲಮ್ ಆಫ್ ADA ಡಿಫಿಷಿಯನ್ಸಿ? ವೆರಿ ಸಿಂಪಲ್, ಡಿಸ್ಕಸ್ ಮಾಡಿದ್ದೀವಿ. ಬೈ ಟ್ರಾನ್ಸ್ಫರಿಂಗ್ ದಿಸ್ ADA ಜೀನ್ ಟು ಅವರ್ ಬೋನ್ ಮ್ಯಾರೋ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ವಾ. ಸೊ ADA ಡಿಫಿಷಿಯನ್ಸಿಯನ್ನು ನಾರ್ಮಲ್ ಆಗಿ ಹೇಗೆ ಇದು ಮಾಡ್ಬೋದು, ಹೌ ವಿ ಕ್ಯಾನ್ ಕ್ಯೂರ್ ಇಟ್? ಬೈ ಟ್ರಾನ್ಸ್ಫರಿಂಗ್ ದಿಸ್ ADA ಜೀನ್ ಇನ್ ಟು ಬೋನ್ ಮ್ಯಾರೋ. ಯಾಕೆ ಬೋನ್ ಮ್ಯಾರೋ? ಬಿಕಾಸ್ ಬೋನ್ ಮ್ಯಾರೋ ಇಸ್ ಅ ಪ್ಲೇಸ್ ವೇರ್ ಲಿಂಫೋಸೈಟ್ಸ್ ಎಲ್ಲ ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಅದಕ್ಕೆ ಇಫ್ ವಿ ಡೂ ಜೀನ್ ಥೆರಪಿ ಟು ಬೋನ್ ಮ್ಯಾರೋ, ಫರ್ದರ್ ಲಿಂಫೋಸೈಟ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ, that will be able to produce ADA. Silencing of gene could be achieved through the use of, so ಎಲ್ಲರಿಗೂ ಗೊತ್ತು, by RNAI. ಓಕೆ, ಅದಲ್ಲದೆ ಆ್ಯಂಟಿಸೆನ್ಸ್ RNA ಸಹ ರೈಟ್ ಆಗುತ್ತೆ. ಯಾಕಂದರೆ ಈ ಡಬಲ್ ಸ್ಟ್ಯಾಂಡರ್ಡ್ RNA ನಾನು ಡ್ರಾ ಮಾಡುವಾಗ ಒಂದು ಸೆನ್ಸ್, ಇನ್ನೊಂದು ಆ್ಯಂಟಿಸೆನ್ಸ್. ಈ ಆ್ಯಂಟಿಸೆನ್ಸ್ RNA-ಇಂದಾಗಿಯೇ we will be able to see the process of interference RNA. So that's why answer is going to be both A and B. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಈ ಕಾನ್ಸೆಪ್ಟ್ ಬಗ್ಗೆ. α1 ಆ್ಯಂಟಿಟ್ರಿಪ್ಸಿನ್ ಈಸ್ ಯಾವುದಕ್ಕೆ ಇದನ್ನು ಯೂಸ್ ಮಾಡುವಂಥದ್ದು? ಟು ಟ್ರೀಟ್ ಎಂಫೈಸಿಮಾ. ಇದು ಸಹ ಡಿಸ್ಕಸ್ ಆಗಿದೆ, ಟೆಕ್ಸ್ಟ್ ಬುಕ್ಕಲ್ಲೂ ಇದೆ. ಇನ್ RNA ಇಂಟರ್ಫೆರೆನ್ಸ್ ಆಗಬೇಕು. ಇನ್ RNA ಇಂಟರ್ಫೆರೆನ್ಸ್ ಡಬಲ್ ಸ್ಟ್ಯಾಂಡರ್ಡ್ RNA ಮಾಲಿಕ್ಯೂಲ್ ಪ್ರಿವೆಂಟ್ಸ್. ಏನನ್ನು ಪ್ರಿವೆಂಟ್ ಮಾಡುತ್ತೆ ಡಬಲ್ ಸ್ಟ್ಯಾಂಡರ್ಡ್ RNA? ಬೇಸಿಕಲಿ ಇಟ್ ವಿಲ್ ಬಿ ಕಾಸಿಂಗ್ ಫಾರ್ ಸೈಲೆನ್ಸಿಂಗ್ ಆಫ್ RNA. ಸೊ RNA ಸೈಲೆನ್ಸಿಂಗ್ ಆದರೆ ಏನರ್ಥ? ಪ್ರೋಟೀನ್ ಪ್ರೊಡ್ಯೂಸ್ ಆಗಲ್ಲ ಅಂತ ಅರ್ಥ. ಸೊ ದೇ ವಿಲ್ ಬಿ ಪ್ರಿವೆಂಟಿಂಗ್ ಟ್ರಾನ್ಸ್ಲೇಷನ್ ಆಫ್ mRNA. ಟ್ರಾನ್ಸ್ಲೇಷನ್ ಅಂದ್ರೇನು? ಪ್ರೋಟೀನ್ ಪ್ರೊಡಕ್ಷನ್. ಸಿಂಪಲ್. ನೆಕ್ಸ್ಟ್ ಕ್ವೆಶ್ಚನ್. Nowadays, the early diagnosis of bacterial or viral infection in humans is possible using. So, early detection of bacterial and viral infection humans alli yaudrinda possible agide? That is by PCR Polymerase Chain reaction use ಮಾಡಿಕೊಂಡು we can amplify the suspected gene, and then we can make out, oh, this is viral DNA, oh, this is bacterial DNA, and this is how we will be able to diagnose early detection ಅನ್ನು ಮಾಡುವಂಥದ್ದು.
Next question, which of these is not an advantage in genetically modified crops? Genetically modified crops will be having increased efficiency of minerals, alwa, or vitamins, ಇದು golden rice, alwa. Reduces reliance on chemical pesticides, BT cotton, correct. Enhances the nutrition value of the food, golden rice. ಆದರೆ they can't do anything with the post harvest losses. ಹೇಗೆ post harvest losses related to storage ಅಲ್ವಾ? So answer ಏನಾಗಬೇಕು? Answer should be simply fourth one. Next question. Some multinational companies, same question once again. KCT question ಇದು, ನಾವು ನೋಡಿರೋದು NEET question ಆಗಿತ್ತು. Multinational companies have exploited traditional knowledge of indigenous people. ಅಂದರೆ traditional knowledge of the people who are living and using certain technique or using certain plants, animals as a medicines. So how they are exploiting? To produce commercially important bioproducts without the consent of their people, indigenous people who were already using it. ಏನು ಹೇಳುವಂಥದ್ದು ಇದಕ್ಕೆ? ಬಯೋಪೈರಸಿ. ಇಲ್ಲಿ ಆಪ್ಷನ್ನು ರಿಪೀಟ್ ಆಗಿದೆ, ಬಯೋಪೈರಸಿ ಆಗಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Silencing of specific mRNA translation will be achieved through. mRNA ಟ್ರಾನ್ಸ್ಲೇಷನ್ನ ಸ್ಟಾಪ್ ಮಾಡಬೇಕಾದ್ರೆ ಏನು ಮಾಡ್ಬೋದು? ಎಲ್ಲಿ ನಾವು mRNA ಟ್ರಾನ್ಸ್ಲೇಷನನ್ನು ಸ್ಟಾಪ್ ಮಾಡೋದು? RNAI ಅಲ್ಲಿ, ಇಂಟರ್ಫೆರೆನ್ಸ್ RNA ಅಲ್ಲಿ. ಸೊ RNA ಇಂಟರ್ಫೆರೆನ್ಸ್ ಟೆಕ್ನಿಕನ್ನು ಯೂಸ್ ಮಾಡುವಂಥದ್ದು, ಆ್ಯಂಟಿಸೆನ್ಸ್ RNAನ ಯೂಸ್ ಮಾಡುವಂಥದ್ದು. ಸೊ ಏನಾಗಬೇಕು ಆನ್ಸರ್? ಬೋತ್ A and B is right answer for this question. Double stranded RNA is used to develop pest resistant tobacco plant. ಪೆಸ್ಟ್ ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಿಮ್ಯಾಟೋಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬೈ ಟೆಕ್ನಿಕ್ ಕಾಲ್ಡ್, ಈಗಷ್ಟೇ ನೋಡಿದ್ವಿ, RNAI ಅಲ್ವಾ? ನಿಮ್ಯಾಟೋಡ್ ಥರದ ಪೆಸ್ಟನ್ನು ಸ್ಟಾಪ್ ಮಾಡಬೇಕಾದ್ರೆ RNAI ಯೂಸ್ ಮಾಡುವಂಥದ್ದು. 30th ಕ್ವೆಶನ್. ದಿಸ್ ಇಸ್ ಅಬೌಟ್ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಯಾವುದು ಕರೆಕ್ಟ್ ಅಂತಲ್ಲ. RNAI ಟೇಕ್ ಪ್ಲೇಸ್ ಇನ್ ಆಲ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಆಲ್ ಯುಕ್ಯಾರಿಯೋಟ್ಸ್. ಹೌದಾ? ಆಲ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಆಲ್ ಯುಕ್ಯಾರಿಯೋಟ್ಸಾ? ಎಲ್ಲಿ ನಾವು ಕಾಣುವಂಥದ್ದು? ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಎರಡರಲ್ಲಿ ಒಂದು ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ಇದನ್ನು ಕಾಣುವಂಥದ್ದು, ಅದು ಯಾವುದು ಅಂತ ಹೇಳಿ. RNA ಇಂಟರ್ಫೆರೆನ್ಸ್ ನ್ಯಾಚುರಲಿ ಟೇಕ್ಸ್ ಪ್ಲೇಸ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಸಿ, ನಾನು ಎಕ್ಸ್ಪ್ಲೇನ್ ಮಾಡುವಾಗಲೇ ಇದೇ ವಿಡಿಯೋದಲ್ಲಿ ಹೇಳಿದ್ದೀನಿ ಒಮ್ಮೆ. ಸೊ it is a natural defense cellular mechanism, defense mechanism ಅನ್ನು ಯೂಸ್ ಮಾಡುವಂಥದ್ದು. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. RNA interference is a translational process. ಅಂದರೆ ಬಿಫೋರ್ ಟ್ರಾನ್ಸ್ಲೇಷನ್ ಈ ಏನು ಪ್ರೊಸೆಸ್ ಆಗುವಂಥದ್ದು ನ್ಯಾಚುರಲಿ in few organisms. So that the proteins shouldn't be produced. Okay, so statement 2 ಮಾತ್ರ ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ 2 ಮಾತ್ರ ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಒನ್. ಆ್ಯಂಡ್ ವಿ ಹ್ಯಾವ್ ಲಿಟಲ್ ಮೋರ್ ಕ್ವೆಶನ್ಸ್ ವಿತ್ ಅಸ್, ಬಿಕಾಸ್ ಸಮ್ ಆಫ್ ದ ಕ್ವೆಶನ್ಸ್ ರಿಪೀಟ್ ಆಗಿದೆ ಅಲ್ವಾ ನಾನು ಚಾಪ್ಟರ್ನ ಡಿಸ್ಕಸ್ ಮಾಡುವಾಗ. ಸೊ ದಟ್ಸ್ ವೈ ಐ ಹ್ಯಾವ್ ಗಿವನ್ ಲಿಟಲ್ ಮೋರ್ ಕ್ವೆಶನ್ಸ್. ದ ಹ್ಯೂಮನ್ ಪ್ರೋಟೀನ್ ಆಲ್ಫಾ 1 ಆ್ಯಂಟಿಟ್ರಿಪ್ಸಿನ್ ಯಾವುದಕ್ಕೆ? ಎಂಫೈಸಿಮಾ ಟ್ರೀಟ್ಮೆಂಟ್ಗೆ ಯೂಸ್ ಮಾಡುವಂಥದ್ದು. ಇದು ಎಲ್ಲಿಂದ ಒಬ್ಟೈನ್ ಮಾಡಿರುವಂಥದ್ದು ಅಂತ ಕ್ವೆಶನ್ ಆಗಿದೆ. ಸಿಂಪ್ಲಿ ಟ್ರಾನ್ಜೆನಿಕ್ ಆ್ಯನಿಮಲ್, ಟ್ರೀಸಿ ಅಂತ ಹೇಳೋ ಶೀಪ್, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಶೀಪಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಪಾಪ ಅದು ಜಸ್ಟ್ ಒಂದು 7 ವರ್ಷ ಬದುಕಿದೆ ಅಷ್ಟೇ. ಓಕೆ, ಸೊ